ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ನಿಮ್ಮ ಹೆಸರೇನು ಯಜಮಾನ್ರೆ? ಗೋವಿಂದರಾಜು. ಊರು ರತ್ನಿಗಿ. ನಮ್ಮದು ಪಿಲಿಗುಂಡ್ಲು. ಪಿಲ್ಗುಂಡ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? ಒಂದು 6-7 ಕಿಲೋಮೀಟ್ರ್ ಆಗ್ತೈತೆ. 4 ಕಿಲೋಮೀಟ್ರು. 4 ಕಿಲೋಮೀಟರ್ ಆಗುತ್ತಾ ನಿಮ್ಮ ಊರಿಂದ? ಹಾಂ. ಹೊಸಕೆರೆಯಿಂದ 8 ಕಿಲೋಮೀಟ್ರು. ಹಾಂ, ಹೊಸಕೆರೆಯಿಂದ 8 ಕಿಲೋಮೀಟ್ರು. ಇದ್ರ ಇತಿಹಾಸ ಎಷ್ಟು ಅಡಿ ಇದೆ ಈ ಕಲ್ಲು? ಇದು 20 ಅಡಿ ಇದೆ. ಇದು 20 ಅಡಿ. ಇದು ಎಷ್ಟು ಶತಮಾನದ್ದು? ಇದು ಸುಮಾರು ಅಂದರೆ ಒಂದು 200 ವರ್ಷ. ಒಂದು 200-300 ವರ್ಷದ್ದು ಇದು. ನೋಡಿ ಸ್ನೇಹಿತರೆ, ರೈತ ಬಾಂಧವರೇ, ಇವತ್ತು ನಾನು ಕರ್ನಾಟಕ ಬಾರ್ಡರ್ದಿಂದ 8 ಕಿಲೋಮೀಟ್ರ್ ಬಂದಿದ್ದೀನಿ. 8 ಕಿಲೋಮೀಟ್ರು ಹೊಸಕೆರೆಯಿಂದ ರತ್ನಗಿರಿ ಅಂತ. ಇದು ಆಂಧ್ರ ಪ್ರದೇಶ. ಅಂದರೆ ಒಂದು ಕ್ವಾಟೆ ನಿರ್ಮಾಣ ಮಾಡಿರೋದು. ಅವತ್ತು ಜ್ವಾಲ್ರ ಕಾಲದಲ್ಲಿ ಆಳ್ತಾ ಇದ್ರಂತೆ. ಅದಕ್ಕೆ ನೋಡಿ ಈ ಕ್ವಾಟೆ ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕಾಗಿ ಬಂದಿದ್ದೀನಿ ಇವತ್ತು. ಅದಕ್ಕೆ ಗೋವಿಂದಪ್ಪ ಅಂತ ಅವರು ತಿಳಿಸ್ಕೊಡ್ತಾವ್ರೆ. ಒಂದೊಂದು ಕಲ್ಲೂ ಕಟ್ಟಡ ಎಷ್ಟೆಷ್ಟು ದಪ್ಪ ಇದೆ ನೋಡೋಣ ಬನ್ನಿ ವೀಕ್ಷಕರೇ, ಅಭಿಮಾನಿಗಳು. ನೋಡ್ರಿ ಸ್ನೇಹಿತರೆ, ಎಷ್ಟು ದಪ್ಪ ಕಲ್ಲಿದೆ ನೋಡಿ. ಅವತ್ತು ಅದು ಹೆಂಗೆತ್ತು ಕಟ್ಟಿದ್ರೋ ಗೊತ್ತಿಲ್ಲ. ಕ್ವಾಟೆನ ನಿರ್ಮಾಣ ಮಾಡಿದ್ರು ನೋಡಿ. ಹಂಗೆ ಇದೆ ನೋಡಿ ಸ್ನೇಹಿತರೆ, ಕ್ವಾಟೆ ನಿರ್ಮಾಣ ಆಗಿತ್ತಲ್ಲ ನೋಡಿ. ಕಲ್ಲು ದಪ್ಪ ಇದೆ ಕ್ವಾಟೆ ಕಲ್ಲು. ಇದೇ ಕ್ವಾಟೆ ಕಲ್ಲು. ಯಜಮಾನ್ರಿ, ಇದ್ರ ಬಾಗಿಲು, ದ್ವಾರ ಬಾಗಿಲು ಆ ಕಾಲದಲ್ಲಿ ರಾಜರು ಮಹಾರಾಜರು ಜ್ವಾಲ್ರು ಆಳ್ತಾ ಇದ್ರಲ್ಲ, ಇದೇನಾ ದ್ವಾರ ಬಾಗಿಲು? ಇದೇ ದ್ವಾರ ಬಾಗಿಲು, ಫಸ್ಟಕ್ಕೆ ಇದೆ. ಈ ದ್ವಾರ ಬಾಗಿಲು ಹೋಗೋದಕ್ಕೆ. ಹಾಂ, ಹೋಗಿ ಆ ಕಡೆ ಹೋಗೋದಕ್ಕೆ ಅಲ್ಲೊಂದು ದ್ವಾರ ಬಾಗಿಲು. ಅಲ್ಲೊಂದು ದ್ವಾರ ಬಾಗಿಲು ಐತೆ ನೋಡಿ ರೈತ ಬಾಂಧವರು, ಎಷ್ಟು ದೊಡ್ಡದಾಗಿದೆ ಈ ಕ್ವಾಟೆ. ರತ್ನಗಿರಿ ಕ್ವಾಟೆ ಅಂತ. ಇನ್ನು ದೊಡ್ಡ ದೊಡ್ಡ ಬಾವಿ ಇದಾವಂತೆ. ಬನ್ನಿ ನೋಡೋಣ. ಈಗ ಹೋಗಿ ಮುಂದಕ್ಕೆ ಬನ್ನಿ. ದ್ವಾರ ಬಾಗಿಲೊಳಗೆ ಹೋಗ್ತೀನಿ. ಈ ಇದ್ರೊಳಗಡೆ ಊರುಗಳು ಐತೆ, ತಿಳಿಸ್ಕೊಡ್ತೀನಿ. ಹಂಗೆ ಬನ್ನಿ ಸ್ನೇಹಿತರೆ. ನೋಡಿ ದ್ವಾರ ಬಾಗಿಲು ಹೆಂಗಿದೆ ಅಂತ ನೋಡಿ. ಎಂಥ ಕಟ್ಟಡ ಕಟ್ಟಿದ್ರು ಮಹಾನುಭಾವ. ಇದು ಕಟ್ಟೋರು ಯಾರ್ಯಾರು ಕಟ್ಟಿದ್ರು ಅಂತ ಏನೇನು ಗೊತ್ತೈತೆ? ಇಲ್ಲ ಸ್ವಾಮಿ, ಗೊತ್ತಿಲ್ಲ. ಓಕೆ. ತಂದೆ ಮಗ ಕಟ್ಟಿರೋದು ರತ್ನಗಿರಿ ಕ್ವಾಟೆ ಇದು. ತಂದೆ ಮಗ ಇಬ್ಬರೇ ಕಟ್ಟಿರೋದು. ಅವಾಗ ಏನೋ ಕಲ್ಲು ಎಲ್ಲ ಅಲ್ಲಿಂದ ತಂದು ಕಟ್ತಾ ಇದ್ರಂತೆ. ಎಲ್ಲ ತಂದು ಕಟ್ಟ್ಯಾವ್ರು ಸ್ವಾಮಿ, ನಮಗೆ ಗೊತ್ತಿಲ್ಲ. ಬೆಟ್ಟದ ಮೇಲಿಂದ ಕಟ್ತಾ ಇದ್ರು. ಅದಕ್ಕೆ ನೋಡಿ ಸ್ನೇಹಿತರೆ, ತುಂಬಾ ದೊಡ್ಡದಾಗಿದೆ ಕ್ವಾಟೆ. ತಂದೆ ಮಗ ಕಟ್ಟಿ ಲಾಸ್ಟ್ನಾಗೆ ಇನ್ನೇನು ಆಗುವ ಟೈಮಲ್ಲಿ ಯಾರೋ ಒಬ್ಬಳು ಸ್ತ್ರೀನ ನೋಡಿ ಅದನ್ನ ನೋಡಿದ್ಮೇಲೆ ಅವತ್ತಿಗೆ ನಿಂತೋಯ್ತು ಅಂತ ಹೇಳ್ತಾರಲ್ಲ. ನೋಡಿ ಕುಟುಂಬಸ್ಥರೇ, ಸ್ನೇಹಿತರೆ, ನೋಡಿ ಇದು ಯಾವ ದೇವಸ್ಥಾನ ತಾತ? ಅಲ್ಲ, ಇದು ಯಾವ ದೇವಸ್ಥಾನ? ಹ್ಞೂನಪ್ಪ, ನಾನು ಹೇಳಲಿಲ್ಲ. ಲಿಂಗೇಶ್ವರ. ನೋಡಿ ಸ್ನೇಹಿತರೆ, ಲಿಂಗ ಐತೆ ಒಳಗಡೆ, ಶಿವನ ಲಿಂಗ. ಆದರೆ ಕಾಣಿಸ್ತಾ ಇಲ್ಲ ಕತ್ಲಿರೋದ್ರಿಂದ. ಅದನ್ನು ಒಂದು ಸ್ವಲ್ಪ ತೋರಿಸ್ತಾ ಇದ್ದೀನಿ. ಚಿಕ್ಕ ಆಂಜನೇಯ, ಅಂದರೆ ದ್ವಾರ ಬಾಗಿಲಲ್ಲಿ ಕಾವಲಿರುವ ಆಂಜನೇಯ ಅಂತ ಇದು ನೋಡಿ. ಇಲ್ಲಿ ದ್ವಾರ ಬಾಗಿಲಲ್ಲಿ ಕಾವಲಿರುವಂಥ ಆಂಜನೇಯ ನೋಡಿ. ಚಿಕ್ಕದಾಗಿ ಕೆತ್ತನೆ ಮಾಡಿ ಆ ಕಾಲದಲ್ಲಿ ರಾಜರು ಮಹಾರಾಜರು ಆಳ್ತಿದ್ರಲ್ಲ, ಅಂಥ ಕಾಲದಲ್ಲಿ ಇದು ಇದೆ ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, 1000 ವರ್ಷ ಆಗಿರುವಂತೆ. ಯಾರೋ ಹೋಗ್ತಾ ಇದ್ರು, ತಂದೆ ಏನೋ ಹೇಳಿದ್ರಂತೆ 1000 ವರ್ಷ ಆಗುತ್ತೆ ಅಂತ. ಬನ್ನಿ ಹೊರಗಡೆ ಹೋಗೋಣ. ನೋಡಿ ಊರುಗಳೆಲ್ಲ ಕಾಣಿಸ್ತಾ ಇತ್ತು. ಹಂಗೆ ನೋಡಿ ದ್ವಾರ ಬಾಗಿಲು ಇದೆ, ಒಳಗಡೆ ಹೋಗಲ್ಲ. ಅವರು ಜ್ವಾಲ್ರು ಆಳ್ತಾ ಇದ್ದಂಥ ಕಾಲದ್ದು ನೋಡಿ. ಇತಿಹಾಸ ಹೆಂಗಿದೆ. ರತ್ನಗಿರಿ ಎಂಬ ಕ್ವಾಟೆ ಒಳಗಡೆ ಬಂದಿದ್ದೀವಿ ಈಗ ನೋಡಿ. ಹೆಂಗಿದೆ ಎಲ್ಲ ಬನ್ನಿ. ಹಳೆಯ ಕಟ್ಟಡ, ಇತಿಹಾಸ ನೋಡಿ. ಎಲ್ಲ ಬಾವಿ ಐತೆ. ಅವತ್ತಿನ ರಾಜರು ಮಹಾರಾಜರು, ಕುಟುಂಬಸ್ಥರು, ರೈತ ಬಾಂಧವರೆಲ್ಲ ಒಳಗಡೆ ಕ್ವಾಟೆ ಒಳಗೆ ಆಳ್ತಿದ್ರಲ್ಲ, ಜನಗಳೆಲ್ಲ ಇದ್ದಂಥ ಕ್ವಾಟೆ. ಬನ್ನಿ ಇನ್ನೂ ವಿಶೇಷತೆ ಮುಂದಕ್ಕೆ ಹೋಗೋಣ. ಯಜಮಾನ್ರಿ, ಇವಾಗ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಇಲ್ಲಿ ದೊಡ್ಡ ಬಾವಿ ಐತೆ, ತೋರಿಸಿ ಬನ್ನಿ.
ಯಾವ್ದು ಸೀನೀರ್ ಬಾವಿ ಅವತ್ತು ರಾಜರು ಮಹಾರಾಜರು ಹ್ಞೂ ಹ್ಞೂ ಕಟ್ಟಿರೋ ಬಾವಿನ ಅದು? ಸೀನಿಯರ್ ಬಾವಿ. ಎಷ್ಟು ಸಾವಿರ ವರ್ಷದ ಇತಿಹಾಸ ಐತಂತಲ್ವ ಬಾವಿ? ಹ್ಞೂ 1000 ವರ್ಷದ್ದು. ನಡೀರಿ ಅದೆಲ್ಲಿದೆ ನೋಡಿ. ಯಜಮಾನ್ರೆ ಇದೇನಾ ಬಾವಿ ನೀವು? ಓ ಇದೆ ಸ್ವಾಮಿ ಬಾವಿ. ಇದೇನು ಇಂಥ ಒಳ್ಳೆ ಈ ಥರ ಕಟ್ಟವ್ರೆ? ಅದೇ ಹಿಂದ್ಲು ಕಾಲದಾಗ ಕಟ್ಟವ್ರೆ. ಎಷ್ಟು ವರ್ಷದ ಹಿಂದ್ಗಡೆ? 1000 ವರ್ಷ. 1000 ವರ್ಷದ ಹಿಂದ್ಗಡೆ. ಹ್ಞೂ ನೋಡಿ ಸ್ನೇಹಿತರೆ, ಬರವಣಿಗೆಯಲ್ಲಿ ಬರೆದಿದ್ದಾರೆ, ಬೋರ್ಡೆಲ್ಲ ಇದೆ ನೋಡಿ. ರೈತ ಬಾಂಧವರೇ, ಸ್ನೇಹಿತರೆ, ಇಲ್ಲ ಬೆಂಗಳೂರಲ್ಲಿ ನೋಡ್ತಾ ಇರುವಂಥ ವೀಕ್ಷಕರೇ, ಇವತ್ತು ಬನ್ನಿ ಒಂದು ಪುರಾತನದ ಒಂದು 1000 ವರ್ಷದ ಇತಿಹಾಸದ ರಾಜರು ಮಹಾರಾಜರು ಈ ಊರ ಒಳಗಡೆ ಇದ್ದಂಥ ನೀರು ಕುಡಿತಾ ಇರ್ತಕ್ಕಂಥ ಬಾವಿನೆಲ್ಲ ತೋರಿಸ್ತೀನಿ, ಬನ್ನಿ ನೋಡೋಣ. ನೀವು ಹಂಗೆ ಮುನ್ನಡಿ ನೋಡಿ ಸ್ನೇಹಿತರೆ, ಒಳಗಡೆ ಚೆನ್ನಾಗಿದೆ ಬಾವಿ. ನೋಡಿ ಸ್ನೇಹಿತರೆ, ಕುಟುಂಬಕ್ಕೆ ಬೆಂಗಳೂರಲ್ಲಿ ನೋಡ್ತಾ ಇರೋ ಬಂದಂಗೆ ಆಯಿತು. ಯಜಮಾನ್ರೆ, ಎಷ್ಟಡಿ ಇದೆ ನೀರು ಆಳ? 150 ಅಡಿ. ಒಂದು 60-70 ಅಡಿ ಐತಾ ಒಳಗಡೆ ನೀರು? ಹ್ಞೂ ಐತೆ. ಈ ಥರ ಬಾವಿ ಎಲ್ಲಿ ನೋಡಿಲ್ಲ ನೋಡಿ. ಅದೇ ಕಟ್ಟಿದ್ರು ಗೊತ್ತಿಲ್ಲ. ಎಲ್ಲ ಅಲ್ಲಿಗಾನ ಬರುತ್ತಲ್ವ ನೀರು? ಹ್ಞೂ ಆಗ ಅಲ್ಲಿಗಾನ ಬಂದೈತೆ ನೋಡಿ. ನೋಡಿ ಸ್ನೇಹಿತರೆ, ಕುಟುಂಬಸ್ಥರೇ, ನೋಡಿ ಮೇಲ್ಗಡೆ ಎಲ್ಲ ಅಡ್ಡಾಡ್ಬೋದು. ಈ ಬಾವಿ ಕಟ್ಟಡ ನೋಡಿ ಹೆಂಗಿದೆ ನೋಡಿ. ಇವಾಗೆಲ್ಲ ಊರಲ್ಲಿ ಆಳ್ತಿದ್ರಲ್ಲ ಅಂಥವ್ರು ನೋಡಿ ಏನು ಕಲ್ಲು ಕುಂಡಿಸಿದ್ದಾರೆ. ನೋಡಿ 1000 ವರ್ಷ ಅಂತ ಇದು ಕಟ್ಟಿರೋದು. ಕಲ್ಲುಗಳು ನೋಡಿ ಹೆಂಗೆ ಕಟ್ಟಿದ್ದಾರೆ. ನೋಡಿ 1000 ವರ್ಷದ ಇತಿಹಾಸ ಇದೆ ಅಂತ ಈ ಬಾವಿಗಳಿಗೆ. ನೋಡಿ ಈ ಥರ ಬಾವಿ ಇನ್ನೂ ಇಲ್ಲ, ವರ್ಲ್ಡ್ ಪ್ರಪಂಚದಲ್ಲೂ ಇಲ್ಲ ಈ ಥರ ಬಾವಿ. ಎಲ್ಲ ನೋಡಿದ್ದೀರಾ ಈ ಥರ ಬಾವಿ? ಎಲ್ಲ ಐತೆ ಇಲ್ಲ. ಈ ರತ್ನಗಿರಿ ಸಂಸ್ಥಾನದಲ್ಲೇ ಐತಲ್ವ? ನೋಡಿ ಸ್ನೇಹಿತರೆ, ಎಂಥ ದೊಡ್ಡ ಬಾವಿ ಎಂಬುದು ನೀವೇ ನೋಡಿ. ಯಜಮಾನ್ರೆ, ಇವಾಗ ನೀರು ಎಷ್ಟಡಿ ಇತ್ತು ಮುಂಚೆ? ಇದು ಮುಂಚೆ 21 ಇತ್ತು, ಇವಾಗ 15 ಅಡಿ ಐತೆ. 5 ಅಡಿ ಒಳಕ್ಕೆ ಹೋಗೈತೆ. 5 ಅಡಿ ಇತ್ತು. ಅದೇ ಆ ವೈಟ್ ಗೆರೆ, ಆ ವೈಟ್ ಗೆರೆ ನೀರು ಅಲ್ಲಿ ತುಂಬಿ 5 ಅಡಿ ಕಮ್ಮಿ ಆಗೈತೆ. ಇವಾಗಿನ 15 ಅಡಿ ನೀರು ಒಳಗಡೆ ಐತೆ. ನೋಡಿ ಸ್ನೇಹಿತರೆ, ಎಂಥ ಕಟ್ಟಡ ನೋಡಿ, ಯಾವತ್ತೂ ಇರಲಿಲ್ಲ ಅಂಥ ರಾಜರು ಮಹಾರಾಜರ ಕಾಲದಲ್ಲಿ. ನೋಡಿ ನೋಡಿ, ನಾನು ರಾಮನ ಭಕ್ತ, ರಾಮನು ಬಂದೆವು ನೋಡಿ, ಇಲ್ಲಿಗೆ ಬಂದೆವು ನೋಡಿ. ರಾಮಗೂ ಬರ ನೋಡಿ, ಇಲ್ಲಿ ಕೋಟೆ ಒಳಗಡೆ ರಾಮಗಳು ಬಂದೆವು ನೋಡಿ. ಬಾ. ಇದ್ರ ಬಾವಿದೇನು ಹೇಳ್ತೀರ ಯಜಮಾನ್ರೆ? ಇಲ್ಲ, ನೋಡಿಲ್ಲ. ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ, ಹಂಗೆ ಅದೇ ಸರ್.
ಏನು ಮುಂದ್ಗಡೆ ಬರ್ತಾ ಇರೋದು ಅದು ಆಂಜನೇಯ ಹೆಸರೇನ ಐತೀರಾ? ಆಂಜನೇಯ ಕೋತಿ. ಕೋತಿಗಳ ಹ್ಞೂ ನೋಡಿ ಸ್ನೇಹಿತರೆ, ಎಷ್ಟು ಇದು ಚೆನ್ನಾಗೈತೆ. ಇದು ಫಸ್ಟ್ ವಿಡಿಯೋ. ಇನ್ನೊಂದು ವಿಡಿಯೋ ತೋರಿಸ್ತೀನಿ, ಹಂಗೆ ನೋಡ್ತಾ ಇರ್ತೀನಿ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿತ್ತು. ಈಗ ನೋಡಿ ಎಷ್ಟು ಮೇಲ್ಗಡೆನೂ ಇದೆ. ಈ ನೀರಂತೆ ಆ ಕಾಲದಲ್ಲಿ ಅಲ್ವಾ? ಹ್ಞೂ ಎಷ್ಟು ಅವಾಗೆಲ್ಲ ಕುಡಿತಿದ್ರೆ ಹ್ಞೂ ಕುಡಿ 25-30 ವರ್ಷದಿಂದ ಎಲ್ಲ ಕುಡಿತಿದ್ರಂತೆ. ಹ್ಞೂ ಇದೆಲ್ಲ ಬಿಟ್ಟವ್ರೆ, ಇಲ್ಲ ಕುಡಿತಾವ್ರೆ. ಇವಾಗ ಕುಡಿತಾ ಇಲ್ಲ. ಇವಾಗ ಬಟ್ಟೆ ಒಗಿತಾವ್ರೆ. ಹಾಂ ಬಟ್ಟೆ ಒಗಿದ್ರೆ ಇದು ಮಾಡ್ತಾರೆ. ಹ್ಞೂ ಆ ಕಾಲದಲ್ಲಿ ಕಟ್ಟಿದ್ದು ಇವಾಗ ಉಳಿಸ್ಕೋಬೇಕಲ್ಲ. ಯಾಕೆ ಉಳಿಸ್ಕೊಂತ ಇಲ್ಲ ಹೇಳು? ಹಿಂಗೆ ಮಳೆ ಬಂದು ಎಚ್ಚೆತ್ತವಾಗಿ ಬೋರುಗಳು ಅವು ಇವು ಹಾಕ್ಯಂಡ್ರೆ ನೋಡು, ಹಾಂ ಹಾಂ ಅದರಿಂದ ಏನು ತೊಂದರೆ ಇಲ್ಲ. ಹಾಂ ಹಾಂ ಬೋರಲ್ಲಿ ಕುಡಿತಾರೆ. ಹಾಂ ಇವಾಗೆಲ್ಲ ಇಂಥ ಫಿಲ್ಟ್ರ್ ನೀರು. ನೀರು ಪವಿತ್ರವಾದ ನೀರು ಬಿಟ್ಟು ಅದೇ ಬೋರ್ ನೀರು ಕುಡಿದು ಕಾಯಿಲೆ ರೋಗ ಬಂದೆಲ್ಲ ಸಾಯ್ತಾವ್ರೆ. ಅದೇ ಇಂಥ ಪವಿತ್ರವಾದ ನೀರು ಕುಡಿದ್ರೆ ಯಾವ ಕಾಯಿಲೆ ಇರಲ್ವಂತ. ಹ್ಞೂ ಹಾಂ ಹ್ಞೂ ನಡೀರಿ ಯಜಮಾನ್, ಹಂಗೆ ಹೋಗೋಣ. ಹ್ಞೂ ಬರ್ರಿ. ಇನ್ನು ಯಾವ್ಯಾವ ಇದಾವೆ ಈ ಕಡೆ ಕೇಳ್ಕೊಂಡು ಹೋಗೋಣ. ನೋಡಿ ಚೆನ್ನಾಗಿ ಕಟ್ಟಡ ಮಾಡಿದ್ದಾರೆ. ಆ ಕಾಲದಲ್ಲಿ ಇದಕ್ಕೆ ಏನು ಈ ಗಿಡ ಇಟ್ಟಿದ್ರ ಅವಾಗ? ತುಳಸಿ ಗಿಡ ಇಕ್ಕಿ ಪೂಜೆ ಮಾಡೋರು. ಓ, ಶೀನೀರ್ ಬಾವಿಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ತುಳಸಿ ಪೂಜೆ ಮಾಡಿ ಇದ್ರಲ್ಲಿ ಹೋಗ್ತಾ ಇದ್ರು. ಹ್ಞೂ ಓಕೆ ಓಕೆ. ನೋಡಿ ಸ್ನೇಹಿತರೆ, ಎಷ್ಟೊಂದು ಇದಾವೆ. ಶ್ರೀರಾಮನ ದಂಡು. ಬಕ್ 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 ಬಕ್. ನೋಡಿ ಹೆಂಗ್ ನೋಡ್ತಾ ಇದೆ ಕೂತ್ಕೊಂಡು. ಶ್ರೀರಾಮನ ದಂಡು ಬರೀ ಬಕ್ 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 ಬಕ್. ನೋಡಿ ಸ್ನೇಹಿತರೆ, ಓಡೋಗ್ತಾವ. ಅವಕ್ಕೆ ಆನಂದ ಆಗೈತೆ ಬಾವಿಯಲ್ಲಿ. ನೋಡಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ರತ್ನಗಿರಿ ಬಾವಿ ಸಂಸ್ಥಾನ ಆದಂಥ ವೀಕ್ಷಕರಿಗೆ ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ. ನೋಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಆಂಧ್ರ ಪ್ರದೇಶ್, ಜೈ ಹಿಂದ್, ಜೈ ಕರ್ನಾಟಕ.